नारायणं निखिलपूर्णगुणैकदेहं निर्दोषमप्यतमप्यखिलैः अस्योद्भवादिदमशेषविशेषतोऽपि वन्द्यं सदा प्रियतं नमामि। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोध ಶ್ರೀ ನಮಸ್ಕಾರ ಆಚಾರ್ಯ. ಗುರುಭ್ಯೋ. ಏನು ಕೇಳಿಸ್ತಿಲ್ಲ ಅಥವಾ ನಂಗೊಬ್ಬನಿಗೇನೋ ಗೊತ್ತಿಲ್ಲ. ಯಾರಿಗೂ ಕೇಳಿಸ್ತಿಲ್ವಾ? ಈಗ ಕೇಳಿಸ್ತಾ ಇದೆ ಆಚಾರ್ಯ. ಇಲ್ಲ, ಕೇಳಿಸ್ತಿಲ್ಲ. ಈಗ ಕೇಳಿಸ್ತಷ್ಟೇ. ಹಾ, ಸರಿ ಸರಿ ಸರಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 7ನೇ ಅಧ್ಯಾಯದ 11ನೇ ಶ್ಲೋಕದ ಅರ್ಥ ಆಗ್ಬೇಕಲ್ಲ? ಹೌದಾ ಆಚಾರ್ಯ? ಹ. ಇನ್ನೊಮ್ಮೆ ಶ್ಲೋಕವನ್ನು ಓದೋಣ. ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಹೇ ಭರತರ್ಷಭ, ಅರ್ಜುನನೇ ನೋಡು, ನಾನು ಬಲವಂತರಲ್ಲಿ ನಾನು ಬಲನಾಗಿದ್ದೇನೆ. ಅಂತಹ ಬಲವಂತರಾಗಿರಬೇಕು ಅಂತಂದ್ರೆ ಕಾಮರಾಗ ರಹಿತರಾದ ಬಲವಂತರಲ್ಲಿ ನಾನು ಬಲನಾಗಿದ್ದೇನೆ. ವಿಷಯ ಭೋಗದ ಅಪೇಕ್ಷೆ ಇಲ್ಲದೇನೆ ನಿತ್ಯವೂ ಪರಿಪೂರ್ಣವಾದ ಆ ಬಲವುಳ್ಳವನು ನಾನು. ಆದ್ರಿಂದ ಅಂತಹ ಬಲಸ್ವರೂಪ ನಾನೇ. ಯೋಗ್ಯ ಯಾವ ಒಂದು ಸ್ಥಳದಲ್ಲಿ ಆ ಒಂದು ಬಲ ಪ್ರದರ್ಶನದ ಅವಶ್ಯಕತೆ ಇಲ್ಲವೋ ಅಲ್ಲಿ ಅವನ ಬಲವನ್ನ ಪ್ರಯೋಗಿಸುವುದಿಲ್ಲ. ಯಾವ ಒಂದು ಸ್ಥಳದಲ್ಲಿ ನಿಯಮೇನವಾಗಿ ಬಲ ಪ್ರದರ್ಶನದ ಅವಶ್ಯಕತೆ ಇದ್ದೇ ಇರ್ತದೋ ಅಲ್ಲಿ ಪ್ರದರ್ಶಿಸುವಂತಹ ಬಲದಲ್ಲಿ ನಾನು ಬಲವಂತರಲ್ಲಿ ನಾನು ಬಲನಾಗಿದ್ದೇನೆ ಹೇಳ್ದ. ಅದೇ ರೀತಿ ಕಾಮೋಸ್ಮಿ ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ. ಯಾರ್ಯಾರು ಸಜ್ಜೀವಿಗಳು ಅಂತ ಇದ್ದಾರೋ ತಾವು ಧರ್ಮಕ್ಕೆ ಅವಿರುದ್ಧವಾದ ಕಾಮದಲ್ಲಿ, ಧರ್ಮಕ್ಕೆ ಅವಿರುದ್ಧವಾದ, ಧರ್ಮಕ್ಕೆ ಧಕ್ಕೆ ಬರದೇ ಇರುವಂತಹ ಕಾಮದಲ್ಲಿ ನಾನು ಅಂತಹ ಜೀವಿಗಳಲ್ಲಿ ನಾನು ಕಾಮನಾಗಿದ್ದೇನೆ. ಅಂದ್ರೆ ಬಯಕೆಯೇ ನಾನಾಗಿದ್ದೇನೆ ಅಂತ ಕೃಷ್ಣ ಪರಮಾತ್ಮ ಹೇಳ್ದ. ಇದರ ಅರ್ಥ ನೋಡಿ. ಕಾಮರಾಗ ವಿವರ್ಜಿತಂ, ಕಾಮರಾಗ ವಿವರ್ಜಿತಂ, ಕಾಮರಾಗ ವಿವರ್ಜಿತಂ, ಕಾಮರಹಿತವಾದ, ಕಾಮ ಮತ್ತು ರಾಗರಹಿತವಾದ, ರಹಿತರಾದ, ಕಾಮ ಮತ್ತು ರಾಗರಹಿತರಾದ ಬಲವತಾಂ ಬಲವಂತರಲ್ಲಿ, ಬಲವತಾಂ ಬಲವಂತರಲ್ಲಿ, ಬಲಂ ಆ ಸಾತ್ವಿಕ ಬಲವು, ಬಲಂ ಆ ಸಾತ್ವಿಕ ಬಲವು,
ಬಲಂ ಆ ಸಾತ್ವಿಕ ಬಲವು ಅಹಮಸ್ಮಿ ನಾನಾಗಿದ್ದೇನೆ. ಅಹಮಸ್ಮಿ ನಾನಾಗಿದ್ದೇನೆ. ಧರ್ಮ ವಿರುದ್ಧ. ಧರ್ಮ ವಿರುದ್ಧ. ಧರ್ಮ ವಿರುದ್ಧ. ಧರ್ಮಕ್ಕೆ ವಿರುದ್ಧವಾದ ಅಲ್ಲ, ಧರ್ಮಕ್ಕೆ ವಿರುದ್ಧವಲ್ಲದ. ಧರ್ಮಕ್ಕೆ ವಿರುದ್ಧವಲ್ಲದ ಭೂತೇಷು ಜೀವರಲ್ಲಿ. ಭೂತೇಷು ಜೀವರಲ್ಲಿ ಆ, ಕ್ಷಮಿಸಿ, ಇರ್ಲಿ, ತೊಂದರೆ ಇಲ್ಲ. ಜೀವರಲ್ಲಿ ಕಾಮಃ ಕಾಮನು. ಕಾಮಃ ಬಯಕೆಯು. ಕಾಮಃ ಬಯಕೆಯು. ಹೇ ಭರತರ್ಷಭ ಎಲೈ ಅರ್ಜುನನೇ. ಹೇ ಭರತರ್ಷಭ ಎಲೈ ಅರ್ಜುನನೇ, ಅಹಮಸ್ಮಿ ನಾನಾಗಿದ್ದೇನೆ. ಆಚಾರ್ಯರೇ, ಹೇಳಿ. ಇಲ್ಲಿ ಭರತರ್ಷಭ ಹೇಗೆ ಅದು ಅರ್ಜುನ ಅಂತ ಆಯ್ತು ಹೇಳಿ. ಭರತರ್ಷಭ ಅಂತಂದ್ರೆ ಮುಖ್ಯವಾಗಿ ಶ್ರೇಷ್ಠ ರಾಜ ಅಂತ ಅರ್ಥ. ಒಂದು. ಆಮೇಲೆ ಇವ್ರದು ಭರತ ವಂಶದಲ್ಲಿ ಏನೇ ಬಂದಿದ್ದಿವರು. ಸರಿನಾ? ಯಾವ ಭರತ? ರಾಮನ ತಮ್ಮ ಭರತ ಅಲ್ಲ. ದುಷ್ಯಂತ. ಹಾ, ದುಷ್ಯಂತನ. ಹೌದು. ಆ ಒಂದು ವಂಶದಲ್ಲಿ ಬಂದವನಾದ್ರಿಂದಾಗಿ ಅವರಲ್ಲಿ ಶ್ರೇಷ್ಠನಾದವನು ಅಂತ. ಭೀಮನೇ ಶ್ರೇಷ್ಠ, ಆದ್ರೆ ಪ್ರಾಸಂಗಿಕವಾಗಿ ಇವನ್ನ ಕುರಿತು ಹೇಳ್ತಾ ಇದ್ದಾರೆ, ಆದ್ರಿಂದ ಇವನು ಅಷ್ಟೇ. ಭೀಮನನ್ನ ಮೀರಿಸಲಿಕ್ಕೆ ಯಾವುದರಲ್ಲೂ ಸಾಧ್ಯ ಇಲ್ಲ. ಹೌದು. ಪಾಂಡಿತ್ಯೇಜ ಪಟುತ್ವೇಜ ಶೂರತ್ವೇಜ ಬಲೇಪಿಚ. ಭರತ ಆಮೇಲೆ ಹೇಗ್ ಬಿಡ್ಸ್ಕೋಬೇಕದನ್ನ? ಭರತ್ ಋಷಭ ಅಂತಂದ್ರೆ ಶ್ರೇಷ್ಠ ಅಂತ ಅರ್ಥ. ಋಷಭ. ಈಗ ವಿಪ್ರ ಋಷಭ ಪ್ರತಿಪಾದಿತಾಂಸಃ ಅಂತ ಹೇಳಿ ಇದರಲ್ಲಿ ಮಧ್ವ ವಿಜಯದ 2ನೇ ಸರ್ಗದಲ್ಲಿ ಬಂತು. ವಿಪ್ರ ಋಷಭ ಪ್ರತಿಪಾದಿತಾಂಸಃ. ಈ ಮಧ್ಯಗೇಹ ಭಟ್ಟರೆಂಬ ಬ್ರಾಹ್ಮಣ ಶ್ರೇಷ್ಠರು. ಹೌದು. ಹೌದಾ? ಕೇಳಿದ್ದೀರಾ? ನೆನ್ಪು ಬಂತು. ಬ್ರಾಹ್ಮಣ ಶ್ರೇಷ್ಠರು ಆ ಕನ್ಯೆಯನ್ನ ಪಡೆದರು ಅಂತ. ಆ ಮಧ್ವಾಚಾರ್ಯರ ತಾಯಿಯನ್ನ ಇವರು ಹೊಂದಿದರು ಅಂತ ಅದರಲ್ಲಿ ಬರ್ತದೆ. ವಿಪ್ರವೃಷಭ ಪ್ರತಿಪಾದಿತಾಂಸಃ. ಸಾಲಂಕೃತವಾದ ಹೇಗೆ ವೇದಗಳು ಅನೇಕ ಸುವರ್ಣಗಳಿಂದ, ಒಳ್ಳೆಯ ಅಕ್ಷರಗಳಿಂದ ಅದು ಹೇಗೆ ರಂಜಿತವಾಗಿದೆಯೋ ಹಾಗೆ ಇವಳೂ ಕೂಡ, ಈ ಕನ್ಯೆಯೂ ಕೂಡ ಸುವರ್ಣಗಳಿಂದ ಅಂದ್ರೆ ಬಂಗಾರದಿಂದ ರಂಜಿತಳಾದ ಈ ಕನ್ಯೆ ಶ್ರೇಷ್ಠರಾದ, ವಿಪ್ರರಲ್ಲಿ ಶ್ರೇಷ್ಠರಾದ ಈ ಮಧ್ಯಗೇಹ ಭಟ್ಟರು ಹೊಂದಿದರು ಅಂತ. ಅಲ್ಲಿ ಋಷಭ ಅಂತ ಶ್ರೇಷ್ಠ ಅಂತ ಅರ್ಥ ಅಷ್ಟೇ. ಭರತ ವಂಶದಲ್ಲಿ ಶ್ರೇಷ್ಠ ಅಂತ. ಸರಿ. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ.
ಸರಿ, ಮುಂದೆ ಹೋಗೋಣ. ಯೇ ಚೈವ ಸಾತ್ವಿಕಾ ಭಾವಾ ರಾಜಸಾಸ್ತಾಮಸಾಶ್ಚ ಯೇ ಮತ್ತ ಏವೇತಿ ತಾನ್ ವಿದ್ಧಿ ನತ್ವಹಂ ತೇಷು ತೇ ಮಯಿ. ನೋಡು, ಸತ್ವಗುಣದ ವಿಕಾರದ ಪ್ರಭಾವ, ಸತ್ವಗುಣದ ವಿಕಾರವಾದ ಪದಾರ್ಥಗಳು ಅಂತ ಜಗತ್ತಿನಲ್ಲಿ ಯಾವ್ದ್ಯಾವ್ದು ಇದೆಯೋ ಅಷ್ಟೇ ಅಲ್ಲ, ರಜೋಗುಣದ್ದು ತಮೋಗುಣದ್ದು ವಿಕಾರವಾದ ಪದಾರ್ಥಗಳು ಅಂತ ಯಾವ್ದ್ಯಾವ್ದು ಇದೆಯಲ್ಲ ಅವೆಲ್ಲವೂ ಕೂಡ ನನ್ನಿಂದಲೇ ಸೃಷ್ಟಿಯಾಗಿದ್ದು, ನನ್ನಿಂದಲೇ ಸೃಷ್ಟಿಯಾಗಿದ್ದು. ರಜೋಗುಣಕ್ಕೆ ಸಂಬಂಧಪಟ್ಟಂತಹ ರಜೋಗುಣದಿಂದ ವಿಕೃತವಾದ ಪದಾರ್ಥಗಳು, ತಮೋಗುಣದಿಂದ ಸತ್ವಗುಣದಿಂದ ವಿಕೃತವಾದ ಪದಾರ್ಥಗಳು ಅಂತ ಏನಿವೆಯೋ, ವಿಕಾರಗೊಂಡಂತಹ ಪದಾರ್ಥಗಳು ಎಲ್ಲವೂ ಕೂಡ ನನ್ನಿಂದ ಸೃಷ್ಟಿಯಾದದ್ದು. ನನ್ನ ಅಪೇಕ್ಷೆ, ಅವುಗಳ ಅಪೇಕ್ಷೆ ನನಗಿಲ್ಲ. ಮತ್ತ ಏವೇತಿ ತಾನ್ ವಿದ್ಧಿ ನತ್ವಹಂ ತೇಷು ತೇ ಮಯಿ. ನನಗೆ ಅದರ ಅಪೇಕ್ಷೆ ಇಲ್ಲ, ಆದರೆ ಅವುಗಳಿಗೆ ನನ್ನ ಅಪೇಕ್ಷೆ ಇದೆ. ನಾನು ಅವುಗಳನ್ನ ಆಶ್ರಯಿಸಿಲ್ಲ, ಆದರೆ ಅವುಗಳು ನನ್ನನ್ನ ಆಶ್ರಯಿಸಿಕೊಂಡಿವೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಸತ್ವಗುಣದ ಪದಾರ್ಥಗಳು ಯಾವುದೇ ಆಗಿರಬಹುದು, ಅಂದ್ರೆ ಯಾವ ಒಂದು ಪದಾರ್ಥವನ್ನ ನಾವು ಹೊಂದುವುದರಿಂದ, ಯಾವ ಒಂದು ಎಲ್ಲ ತಿನ್ನುವಂತಹ ಪದಾರ್ಥವೇ ಆಗಿರಬಹುದು, ಧರಿಸಿಕೊಳ್ಳುವಂತಹ ಬಟ್ಟೆಯೇ ಆಗಿರಬಹುದು, ಸಾತ್ವಿಕ ಸ್ಥಳಗಳೇ ಆಗಿರಬಹುದು, ಒಂದು ಎಲ್ಲಿ ನಿಮಗೆ ಮನಃಶಾಂತಿ ಅಂತ ಸಿಗ್ತದೋ ಆ ಒಂದು ಪದಾರ್ಥವನ್ನ ಭೋಗಿಸುವುದರಿಂದ, ಆ ಬಟ್ಟೆಯನ್ನ ಧರಿಸುವುದರಿಂದ, ಆಯಾಯ ವರ್ಣದ ಬಟ್ಟೆಯನ್ನು ಧರಿಸುವುದರಿಂದ, ಈ ಸತ್ವಗುಣದ ವರ್ಣ ಶ್ವೇತವರ್ಣ, ಅದನ್ನ ಧರಿಸುವುದರಿಂದ, ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ಸಾತ್ವಿಕತೆ ಬಹಳ ಇರ್ತದೆ, ಅಲ್ಲಿ ಹೋದಾಗ ನಮಗೆ ಮನಸ್ಸಿಗೆ ಶಾಂತಿ ಸಿಗ್ತದೆ. ಈ ರೀತಿ ನಮಗೆ ಮನಸ್ಸಿಗೆ ಶಾಂತಿ ಎಲ್ಲಿ ಸಿಗುತ್ತೋ, ಯಾವುದರಿಂದ ಉಂಟಾಗುತ್ತೋ ಅದು ಸತ್ವಗುಣದಿಂದ ವಿಕೃತವಾದ ಪದಾರ್ಥಗಳು. ರಜೋಗುಣ ಸ್ವಲ್ಪ ಚಂಚಲತೆ ಇರ್ತದೆ, ಸತ್ವಗುಣದ ಪ್ರಭಾವವೂ ಇರ್ತದೆ, ಅದರಲ್ಲಿ ಶಾಂತಿಯೂ ಇರ್ತದೆ, ಅಶಾಂತಿಯೂ ಇರ್ತದೆ. ತಮೋಗುಣ ಬರೀ ಅಶಾಂತಿಯೇನೆ, ಶಾಂತಿಯನ್ನು ಹೊಂದಿದ ಇಲ್ಲವೇ ಇಲ್ಲ. ಈ ರೀತಿ ಆಯಾಯ ಗುಣಗಳಿಂದ ವಿಕಾರಗೊಂಡಂತಹ ಪದಾರ್ಥಗಳು ಯಾವ್ದ್ಯಾವ್ದು ಇದೆ ಅವೆಲ್ಲವೂ ಕೂಡ ನನ್ನಿಂದಲೇ ಸೃಷ್ಟಿಯಾಗಿದ್ದು ಅಂತ ತಿಳಿ ನೀನು. ಆದರೆ ಈಗ ನಮ್ಮಿಂದ ನಮ್ಮ ಮಕ್ಕಳು ಹುಟ್ಟುತ್ತಾರೆ, ನಮಗೆ ವಯಸ್ಸಾದ್ಮೇಲೆ ನಾವು ನಮ್ಮ ಮಕ್ಕಳನ್ನ ಆಶ್ರಯಿಸ್ತೇವೆ. ಹಾಗಾದ್ರೆ ಪರಮಾತ್ಮನಿಂದ ಹುಟ್ಟಿರುವಂತಹ ಈ ತ್ರಿಗುಣಗಳಿಂದ ಜನ್ಯವಾದ ವಿಕೃತವಾದ ಪದಾರ್ಥಗಳು ಅಂತ ಏನಿವೆ ಅವುಗಳಿಗೆ ಸ್ವಲ್ಪ ದಿನ ಆದ್ಮೇಲೆ ಪರಮಾತ್ಮನೇ ಆಶ್ರಯ ಹೊಂದಬಹುದಲ್ಲ ಅಂತ ಹೇಳಿದ್ರೆ, ಅಲ್ಲ, ಆ ರೀತಿನ ಆಶ್ರಯ ಹೊಂದೋದಿಲ್ಲ. ಅವುಗಳಿಗೆ ನನ್ನ ಅಪೇಕ್ಷೆ ಇದೆ, ಅವುಗಳೇ ನನ್ನ ಹತ್ರ ಬರಬೇಕೆ ಹೊರತು ನಾನು ಅವುಗಳನ್ನ ಆಶ್ರಯಿಸಿ ಇರೋದಿಲ್ಲ ಅಂತ ಕೃಷ್ಣ ಪರಮಾತ್ಮ ಇದರಲ್ಲಿ ಹೇಳ್ತಾ ಇದ್ದಾನೆ. ಅರ್ಥ ನೋಡಿ, ಏಚ ಭಾವಾಹ, ಏಚ ಭಾವಾಹ, ಯಾವ ಪದಾರ್ಥಗಳು ಸಾತ್ವಿಕಾಹ, ಸಾತ್ವಿಕಾಹ ಬ್ರಾಕೆಟ್ ಅಲ್ಲಿ ಆದಯ ಅಂತ ಬರ್ಕೊಳ್ಳಿ, ಸಾತ್ವಿಕಾಹ ಬ್ರಾಕೆಟ್ ಅಲ್ಲಿ ಆದಯ ಅಂತ ಬರ್ಕೊಳ್ಳಿ. ಸತ್ವ ರಜೋ ತಮೋ ಗುಣಗಳ, ಸತ್ವ ರಜೋ ತಮೋ ಗುಣ ವಿಕಾರಗಳಾದ ಪದಾರ್ಥಗಳಿವೆಯೋ,
ಆದಯ ಬೇಕಾಗಿರ್ಲಿಲ್ಲ, ಕ್ಷಮಿಸಿ. ಹಂಗೆ ನೆನಪಾಯ್ತು. ಏಚ ಭಾವ ಅಂತ ಬರ್ಕೊಂಡ್ರ, ಯಾವ ಪದಾರ್ಥಗಳಿವೆಯೋ ಯಾವ ಪದಾರ್ಥಗಳು ಸಾತ್ವಿಕಾಹ ರಾಜಸಾಹ ತಾಮಸಾಶ್ಚ ಅಂತ ಬರ್ಕೊಂಬಿಡಿ. ಸಾತ್ವಿಕಾಹ ರಾಜಸಾಹ ತಾಮಸಾಶ್ಚ. ಸಾತ್ವಿಕಾಹ ರಾಜಸಾಹ ತಾಮಸಾಶ್ಚ. ಸತ್ವ ರಜೋ ತಮೋ ಗುಣ ವಿಕಾರಗಳಾದ ಪದಾರ್ಥಗಳಿವೆಯೋ ತಾನ್ ಸರ್ವಾನ್ ಆ ಎಲ್ಲ ಪದಾರ್ಥಗಳನ್ನು ಮೈ ನನ್ನಿಂದಲೇ ಸೃಷ್ಟಿಯಾದವುಗಳು ಎಂದು. ಮೈ ನನ್ನಿಂದಲೇ ಸೃಷ್ಟಿಯಾದವುಗಳು ಎಂದು ವಿದ್ಧಿ ತಿಳಿ. ಯೇ ಆ ಉತ್ಪನ್ನವಾದ ಪದಾರ್ಥಗಳು ಮತ್ತಃ ನನ್ನನ್ನು ಆಶ್ರಯಿಸಿಕೊಂಡು ಇವೆ. ನತ್ವಹಂ ನಾನು ಅವುಗಳನ್ನ ಆಶ್ರಯಿಸಿಕೊಂಡು ಇಲ್ಲ. ಪ್ರಶ್ನೆ ಇದ್ರೆ ಕೇಳಿ. ಮುಂದೆ ನೋಡಿ, ಕೃಷ್ಣ ಪರಮಾತ್ಮನೇ ಹೇಳ್ತಾನೆ, ಈ ಮೂರು ಗುಣಗಳಿಂದ ನೋಡಿ, ಸಾತ್ವಿಕತೆಯೂ ಕೂಡ ಬಹಳ ಇರಬಾರದು ಅನ್ನೋದಕ್ಕಿಂತ ಸಾತ್ವಿಕತೆ ಇದ್ದಾಗ್ಲೂ ಕೂಡ, ಸತ್ವಗುಣ ಇದ್ದಾಗ್ಲೂ ಕೂಡ ನಾವು ಪರಮಾತ್ಮರನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ನಾವು ತ್ರಿಗುಣಾತೀತರಾಗಬೇಕು. ಅರ್ಥಾತ್ ಈ ಸತ್ವ ರಜಸು ತಮೋ ಗುಣಗಳು ದೇಹಕ್ಕೆ ಸಂಬಂಧಪಟ್ಟದ್ದು.
ಪಾಂಚಭೌತಿಕ ದೇಹ ಪ್ರಕೃತಿಗೆ ಸಂಬಂಧಪಟ್ಟದ್ದು. ಆತ್ಮ ಪರಮಾತ್ಮನಂತೆಯೇ ಜ್ಞಾನಾನಂದಮಯ, ಇದು ಸಿದ್ಧ. ಸರಿನಾ? ಯಾವಾಗ ನಾವು ಅಂತಹ ಆತ್ಮನನ್ನ ತಿಳಿತೇವೋ ಆವಾಗ ಪರಮಾತ್ಮನನ್ನು ತಿಳಿಲಿಕ್ಕೆ ಸಾಧ್ಯ. ಆದರೆ ಈ ಸತ್ವ ರಜೋತಮೋ ಗುಣಗಳಿಂದಲೇನೆ ನಾವು ಅದರಲ್ಲಿ ಏನೇ ಬದ್ಧರಾಗಿ ಬಿಟ್ರೆ ಪರಮಾತ್ಮನ ನಾವು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ ಮುಂದೆ. ತ್ರಿಭಿರ್ಗುಣಮಯೈರ್ಭಾವೈ ಏಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ನೋಡಿ, ಯಾರು ನಾನು ಸೃಷ್ಟಿ ಮಾಡಿದಂತಹ ಈ ಸತ್ವ ರಜೋತಮೋ ಗುಣಗಳಿಂದ ಮೋಹಿತರಾಗಿರ್ತಾರೋ, ಸದಾಕಾಲ ಅದರಲ್ಲಿಯೇನೇ ಬದ್ಧರಾಗಿರ್ತಾರೋ, ಅದರಿಂದ ಮೋಹಕ್ಕೆ ಒಳಗಾಗಿ ಅಜ್ಞರಾಗಿರ್ತಾರೆ. ಅಜ್ಞಾನಿಗಳಾದವರು, ಅರ್ಥಾತ್ ಈ ಜಗತ್ತು ಅಂದ್ರೆ ಮನುಷ್ಯರು ಅಂತ ಅರ್ಥ. ಮನುಷ್ಯರು ನನ್ನನ್ನ ಏನು ತಿಳಿತಾರೆ ಗೊತ್ತಾ? ಸತ್ವಾದಿ ಗುಣಗಳಿಂದ ಇವನು ರಹಿತನಾಗಿದ್ದಾನೆ. ಪರಮಾತ್ಮನಲ್ಲಿ ಅವನು ತ್ರಿಗುಣಾತೀತ, ಅವನು 3 ಗುಣಗಳು ಅವನಲ್ಲಿ ಇಲ್ಲ. ಆದರೆ ಅವನಲ್ಲಿ ಇರುವಂತಹ ಗುಣ ಯಾವುದು ಅಂತ ನಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರೋದು ಏನದಲ್ಲ, ಅದು ನಿಜವಾದ ಪರಮಾತ್ಮನ ಅರಿವು. ಅವನು ತ್ರಿಗುಣಾತೀತ ಅನ್ನುವಂಥದ್ದು ಇದೆ, ಹೌದು, ಅದು ಗೊತ್ತಿದೆ. ಎಲ್ಲ ಭಾಗವತಾದಿಗಳು ಹೇಳುತ್ತೆ, ಹೌದು. ಯಾವ ಗುಣ ಇದೆ, ಎಷ್ಟಂತ ಹೇಳೋಣ? ಬೇಕಾದಷ್ಟು ಇದೆ. ಆದ್ದರಿಂದ ಈ 3 ಗುಣಗಳಿಂದ ರಹಿತನಾಗಿದ್ದೇನೆ ಅಂತ ಈ ಜಗತ್ತು ತಿಳಿಯೋದಿಲ್ಲ. ಯಾಕೆ? ಈ 3 ಗುಣಗಳಿಂದಲೇನೆ ಅವರು ಮೋಹಿತರಾಗಿರ್ತಾರೆ. ಅದರಿಂದಾಗಿ ಅವರು ಅಜ್ಞರಾಗಿರ್ತಾರೆ. ಅಜ್ಞರಾಗಿರುವಂತಹ ಈ ಜಗತ್ತು ನನ್ನನ್ನ ಈ ಸತ್ವಾದಿ ಗುಣಗಳಿಂದ ದೂರ ಅಂತ ತಿಳಿಯೋದಿಲ್ಲ. ಅದರ ಆ ಸತ್ವ ರಜೋ ತಮೋ ಗುಣಗಳ ವಿಕಾರವಾದ ಪದಾರ್ಥಗಳಿಂದ ಇವನು ಅತ್ಯಂತ ಭಿನ್ನ ಅಂತ ತಿಳಿಯೋದಿಲ್ಲ. ಹೇಗೆ ತಿಳಿತಾರೆ ಗೊತ್ತಾ? ಈಗ ಇವನಿಂದಲೇನೆ ಸತ್ವಾದಿ ಗುಣಗಳು ಹುಟ್ಟಿವೆ ಅಂತಂದ್ರೆ ಇವನಲ್ಲೂ ಸತ್ವಾದಿ ಗುಣಗಳು ಇರಲೇಬೇಕು. ಇಲ್ಲದೆ ಇದ್ರೆ ಹುಟ್ಲಿಕ್ಕೆ ಹೇಗೆ ಸಾಧ್ಯ? ಮಾವಿನ ಕುಡಿ ಬಂದಿದೆ ಅಂತಂದ್ರೆ, ಮಾವಿನ ಚಿಗುರು ಬಂದಿದೆ, ಮಾವಿನ ಮೊಳಕೆ ಬಂದಿದೆ ಅಂತಂದ್ರೆ ಮಾವಿನ ಬೀಜವೇ ಇರಬೇಕು ಒಳಗೆ, ಆದ್ರಿಂದ ಬಂದಿದೆ. ಹಾಗೆ ಈ ಒಂದು ಸತ್ವಾದಿ ಗುಣಗಳು ಬಂದಿವೆ, ಪರಮಾತ್ಮನಿಂದನೇ ಸೃಷ್ಟಿಯಾಗಿವೆ ಅಂತಂದ್ರೆ ಪರಮಾತ್ಮನಲ್ಲೂ ಕೂಡ ಈ ಸತ್ವಾದಿ ಗುಣಗಳು ಇರಲೇಬೇಕು. ಆದ್ರಿಂದ ಸತ್ವಾದಿ ಗುಣಗಳಿಂದ ವಿಕೃತವಾದಂತ ಅನೇಕ ಪದಾರ್ಥಗಳು ಕೂಡ ಅದರಲ್ಲಿ ಇವನು ಒಬ್ಬ ಅಂತ ಹೇಳೋಣ ಅಂತ ಜಗತ್ತು ತಿಳಿಯುತ್ತೆ. ಆದ್ದರಿಂದ ನನ್ನ ಒಂದು ವೇಳೆ ಹೀಗೆ ತಿಳಿದು ಬಿಟ್ರೆ ಇವನು ಸತ್ವಾದಿ ಗುಣಗಳಿಂದ ಸಹಿತನಾಗಿದ್ದಾನೆ, ರಹಿತನಾಗಿಲ್ಲ ಅಂತ ತಿಳಿದು ಬಿಟ್ರೆ ಆವಾಗ ನನ್ನ ದೇಹಕ್ಕೆ ನಾಶ ಇದ್ದೇ ಇರ್ತದೆ. ಕೃಷ್ಣ ಹೇಳೋದು ನೋಡು, ಜಗತ್ತಿನಲ್ಲಿ ಯಾವುದು ಸತ್ವಾದಿ ಗುಣಗಳಿಂದ ವಿಕೃತವಾದಂತಹ ಪದಾರ್ಥಗಳು ಅಂತಿವೆಯೋ ಅದಕ್ಕೆಲ್ಲವೂ ಕೂಡ ನಾಶ ಇದೆ. ಹಾಗೆ ಈ ಸತ್ವಾದಿ ಗುಣಗಳಿಂದ ಇರುವಂತಹ ನನ್ನನ್ನು ನೀ ತಿಳಿದು ಬಿಟ್ರೆ, ಪರಮಾತ್ಮನಲ್ಲಿಯೂ ಕೂಡ ಸತ್ವಾದಿ ಗುಣಗಳು ಇವೆ ಅಂತ ಹೇಳಿಬಿಟ್ರೆ ಆವಾಗ ನನ್ನ ದೇಹಕ್ಕೂ ಕೂಡ ನಾಶ ಇದೆ ಅಂತ ಜ್ಞಾನ ಬಂದ್ಬಿಡುತ್ತೆ ಅವರಿಗೆ. ಆದ್ದರಿಂದ ಅವರು ನನ್ನ ದೇಹ ನಾಶವಿಲ್ಲದ ದೇಹ ಅಂತ ತಿಳಿಯೋದಿಲ್ಲ ಅವರು. ಅದರಿಂದಾಗಿ ಈ ಪ್ರಕೃತಿಯ ತ್ರಿಗುಣಗಳಿಂದ ಪರಮಾತ್ಮನು ಸಹಿತನಾಗಿದ್ದಾನೆ.
ಅಂತಹ ತ್ರಿಗುಣಗಳಿಂದ ಮೋಹಿತರಾದಂತಹ ಈ ಜಗತ್ತು, ಪರಮಾತ್ಮನಲ್ಲೂ ಕೂಡ ಸತ್ವಾದಿ ಗುಣಗಳಿವೆ. ಆದ್ದರಿಂದಾಗಿ ಅವನ ಒಂದು ಶರೀರ ನಿತ್ಯ ಅಲ್ಲ, ನಾಶರಹಿತ ಅಲ್ಲ ಅಂತ ತಿಳಿಯೋದೇ ಇಲ್ಲ. ಅದು ಕೂಡ ಅನಿತ್ಯ ಅಂತಾನೆ ತಿಳಿತಾರೆ. ಅವ್ಯಯನಾದ, ವ್ಯಯ ಇಲ್ಲದ, ಉತ್ತಮವಾದ, ನಾಶರಹಿತವಾದ, ಅತ್ಯುತ್ತಮವಾದ, ಅನಾದಿಯಾದ, ಹುಟ್ಟಿಲ್ಲ ಆ ದೇಹ, ಅನಾದಿ ಕಾಲದಿಂದ ಇದೆ. ಯಾವುದಕ್ಕೆ ಹುಟ್ಟು ಉಂಟೋ ಅದಕ್ಕೆ ನಾಶ ಉಂಟು ಜಗತ್ತಿನಲ್ಲಿ, ಯಾವುದಾದ್ರೂ ಇಟ್ಕೊಳ್ಳಿ. ಕೆಲವೊಂದಕ್ಕೆ ಇಲ್ಲ, ಅದು ತಾರ್ಕಿಕ ಭಾಷೆಯಲ್ಲಿ ಹೋದಾಗ ಧ್ವಂಸಕ್ಕೆ ಇಲ್ಲ, ಧ್ವಂಸ, ಅಭಾವ ಅಂತ ಅವೆಲ್ಲ ಅನೇಕ ಬರ್ತದೆ. ಸರಿನಾ? ಅದೆಲ್ಲ ಬೇಡ. ಆದ್ರೆ ನಮಗೆ ಕಣ್ಣಿಗೆ ಬಿದ್ದಿರುವಂತಹ, ಇಲ್ಲಿಯ ತನಕ ಕಣ್ಣಿಗೆ ಬಿದ್ದಿರುವ ಪದಾರ್ಥಗಳಲ್ಲಿ ಯಾವ್ದ್ಯಾವ್ದು ಹುಟ್ಟಿದೆಯೋ ಅದೆಲ್ಲ ಒಂದಲ್ಲ ಒಂದು ದಿನ ನಾಶವನ್ನು ಹೊಂದೇ ಹೊಂದತ್ತೆ. ಪರಮಾತ್ಮನಿಗೆ ಹುಟ್ಟೇ ಇಲ್ಲ, ಆದ್ದರಿಂದ ಅವನಿಗೆ ನಾಶ ಇಲ್ಲ. ಆದರೆ ಈ ಅಜ್ಞರಾದ ಜಗತ್ತು ಈ ಗುಣಗಳಿಂದ ಮೋಹಿತರಾಗಿ ಅವರು ನನ್ನಲ್ಲೂ ಸತ್ವಾದಿ ಗುಣಗಳು ಇವೆ ಅಂತ ತಿಳ್ಕೊಂಡು ನನ್ನ ದೇಹಕ್ಕೂ ಅವರ ತರಹನೇ ನಾಶ ಇದೆ ಅನುಮಾನ ಮಾಡ್ತಾರೋರು. ಪರಮಾತ್ಮ ಸತ್ವಾದಿ ಗುಣ ಸಹಿತವಾನ್, ಪರಮಾತ್ಮ ನಾಶವಾನ್, ಪರಮಾತ್ಮ ದೇಹ ನಾಶವಾನ್. ಏನಾಗತ್ತೆ? ಯಾಕೆ? ಸತ್ವಾದಿ ಗುಣ ಸಹಿತತ್ವ, ಪರಮಾತ್ಮನ ದೇಹಕ್ಕೆ ನಾಶ ಇದೆ. ಯಾಕೆ? ಸತ್ವಾದಿ ಗುಣಗಳಿಂದ ಸಹಿತವಾಗಿದೆ. ದೃಷ್ಟಾಂತ ಉಂಟಾ? ಹೌದು, ಅಸ್ಮದಾದಿ ಇವತ್ತು ನಮ್ಮಂತೆಯೇ, ನಮ್ಮಲ್ಲೂ ಸತ್ವಾದಿ ಗುಣಗಳಿದೆ, ನಮ್ಮ ದೇಹಕ್ಕೆ ನಾಶ ಇದೆ. ಅದು ಪರಮಾತ್ಮನಲ್ಲಿಯೂ ಸತ್ವಾದಿ ಗುಣಗಳಿದೆ, ಅದು ಪರಮಾತ್ಮನ ದೇಹಕ್ಕೂ ನಾಶ ಇದೆ ಅಂತ ತಿಳಿತಾರೆ. ನಾಶ ಇಲ್ಲ ಅಂತ ತಿಳಿಯೋದಿಲ್ಲ. ಮಾ ಮೋಹಿತಂ ಮಾಮೇಭ್ಯ ಪರಂ ಅವ್ಯಯಂ ನಾಭಿಜಾನಾತಿ. ಮೋಹಿತರಾದಂತಹ ಈ ಜಗತ್ತು ನನ್ನನ್ನ ನಾಶ ಇಲ್ಲ, ನನ್ನ ದೇಹವು ನಾಶ ಇಲ್ಲ ಅಂತ ಇವರು ನ ಅಭಿಜಾನಾತಿ, ತಿಳಿಯೋದಿಲ್ಲ ಈ ಜಗತ್ತು ಅಂತ ಕೃಷ್ಣ ಪರಮಾತ್ಮ ಇದರಲ್ಲಿ ಹೇಳ್ತಾ ಇದ್ದಾನೆ. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ, ಇದರ ಅರ್ಥವನ್ನ ಮುಂದಿನ ಪಾಠದಲ್ಲಿ ನೋಡೋಣ. ಸರಿ, ಹಾಗಾದ್ರೆ ಪಾಠವನ್ನು ಮುಗಿಸೋಣ. ಶ್ರೀಕೃಷ್ಣ ಮಧ್ಯ